ಬಿತ್ತು ವಿತ್ತೀಯ ಶಿಸ್ತು. ಜಾರ್ಖಂಡ್ ಒಡಿಶಾಗಿಂತ ಕರ್ನಾಟಕ ಕಳಪೆ. 3ನೇ ಸ್ಥಾನದಿಂದ 10ಕ್ಕೆ ಕುಸಿತ. ನಮಸ್ಕಾರ ಸ್ನೇಹಿತರೆ, ದೇಶಾದ್ಯಂತ ಗ್ಯಾರಂಟಿಗಳ ಹವಾ ಹಬ್ಬಿರೋ ಹೊತ್ತಲ್ಲಿ ನೀತಿ ಆಯೋಗ ಮಹತ್ವದ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ. ರಾಜ್ಯಗಳ ವಿತ್ತೀಯ ಶಿಸ್ತಿನ ಬಗ್ಗೆ ಆಯೋಗ ವರದಿಯನ್ನು ರಿಲೀಸ್ ಮಾಡಿದೆ. ಆತಂಕಕಾರಿ ವಿಚಾರ ಅಂದ್ರೆ ಕರ್ನಾಟಕ ಈ ರ್ಯಾಂಕಿಂಗ್ ನಲ್ಲಿ 3ನೇ ಸ್ಥಾನದಲ್ಲಿ ಇದ್ದಿದ್ದು ಈಗ ಸೀದಾ 10ನೇ ಸ್ಥಾನಕ್ಕೆ ಬಿದ್ದು ಹೋಗಿದೆ. ಬಡ ರಾಜ್ಯಗಳು ಅಂತ ಕರೆಸ್ಕೊಳ್ಳೋ ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾಗಳ ಹಣಕಾಸಿನ ಪರಿಸ್ಥಿತಿಗಿಂತಲೂ ಕರ್ನಾಟಕದ ಪರಿಸ್ಥಿತಿ ಕಳಪೆಯಾಗಿದೆ, ಚಿಂತಾಜನಕವಾಗಿದೆ ಅಂತ ನೀತಿ ಆಯೋಗದ ಈ ಇಂಡೆಕ್ಸ್ ರಿಪೋರ್ಟ್ ಹೇಳ್ತಾ ಇದೆ. ಹಾಗಿದ್ರೆ ಏನಿದು ರಿಪೋರ್ಟ್? ಏನಿದು ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್? ಸುಮ್ಮನೆ ಬಾಯಿ ಬಂದಂಗೆ ಕೊಡೋ ರಿಪೋರ್ಟ್ ಅಥವಾ ಯಾವ ಆಧಾರದ ಮೇಲೆ ಈ ರಿಪೋರ್ಟ್ ಅನ್ನ ಕೊಡಲಾಗುತ್ತೆ? ಇದರಿಂದ ಕರ್ನಾಟಕಕ್ಕೆ ಯಾವ ರೀತಿ ಪರಿಣಾಮ ಆಗಬಹುದು ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಒಂದೇ ಬಾರಿಗೆ 10 ಸ್ಥಾನ ಕುಸಿತ. ಎಲ್ಲ ಸರ್ಕಾರಗಳ ಅವಧಿಯಲ್ಲೂ ಆರ್ಥಿಕತೆಗೆ ಹೊಡೆತ. ಎಸ್ ಸ್ನೇಹಿತರೆ, ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ ನಲ್ಲಿ ಕರ್ನಾಟಕ 2014-15ರಿಂದ 2021-22ರ ಅವಧಿಯ ಆವರೇಜ್ ನೋಡಿದ್ರೆ 3ನೇ ಸ್ಥಾನದಲ್ಲಿತ್ತು. ಆದರೆ 2022-23ರಲ್ಲಿ ಏಕಾಏಕಿ 10ನೇ ಸ್ಥಾನಕ್ಕೆ ಬಿದ್ದು ಹೋಗಿದೆ. ಅಂದ್ರೆ ಇದು 2014ರಿಂದ 2023ರ ಮಾರ್ಚ್ 31ರವರೆಗಿನ ಡೇಟಾ. ಆ ಅವಧಿಯ CAG ಡೇಟಾ ಆಧರಿಸಿ ನೀತಿ ಆಯೋಗ ಈ ರಿಪೋರ್ಟ್ ಅನ್ನ ರೆಡಿ ಮಾಡಿದೆ. ಆ 10 ವರ್ಷಗಳಲ್ಲಿ ಸಿದ್ದರಾಮಯ್ಯ ಅವರ ಪೂರ್ಣಾವಧಿ ಸರ್ಕಾರ ಇತ್ತು, ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ ಇತ್ತು, ಮತ್ತೆ ಬಿಜೆಪಿ ಸರ್ಕಾರ ಕೂಡ ಇತ್ತು. ಸಿದ್ದರಾಮಯ್ಯ, BSY, ಬೊಮ್ಮಾಯಿ ಹಾಗೂ 1 ವರ್ಷ ಕುಮಾರಸ್ವಾಮಿನೂ CM ಆಗಿದ್ರು. ಸೊ ಈ ಎಲ್ಲ ಪಕ್ಷಗಳ ಎಲ್ಲ CMಗಳ ಅವಧಿಯಲ್ಲೂ ಕರ್ನಾಟಕದ ಆರ್ಥಿಕ ಶಿಸ್ತು ಹಳ್ಳ ಹಿಡಿತಾನೆ ಹೋಗ್ತಾ ಇದೆ ಅಂತ ರಿಪೋರ್ಟ್ ಕೊಟ್ಟಿದೆ. ಈ ಅವಧಿಯಲ್ಲಿ ದೊಡ್ಡ ಅವಧಿಗೆ CM ಆಗಿದ್ದು ಸಿದ್ದರಾಮಯ್ಯ ಅವರೇ. ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ ಅಂದ್ರೆ ಹೆಸರೇ ಹೇಳೋ ತರ ರಾಜ್ಯಗಳ ಆರ್ಥಿಕ ಆರೋಗ್ಯ ಯಾವ ರೀತಿ ಇದೆ, ದುಡ್ಡು ಕಾಸು ಏನಾಗ್ತಿದೆ ಅಂತ ಹೇಳೋ ರಿಪೋರ್ಟ್. ಯಾವ್ಯಾವ ಪ್ಯಾರಾಮೀಟರ್ ಅಥವಾ ಮಾನದಂಡ ಆಧರಿಸಿ ಈ ಇಂಡೆಕ್ಸ್ ನಲ್ಲಿ ರಾಜ್ಯಗಳಿಗೆ ಅಂಕ ಕೊಡಲಾಗಿದೆ ಅಂತ ಡೀಟೇಲ್ ಆಗಿ ಮುಂದಕ್ಕೆ ಹೇಳ್ತೀವಿ. ಅದಕ್ಕೂ ಮುಂಚೆ ಈ ಲಿಸ್ಟ್ ನೋಡಿ. ಮೊದಲನೇ ಸ್ಥಾನದಲ್ಲಿ ಒಡಿಶಾ ಇದೆ. ಮೊನ್ನೆ ತನಕ ಅಲ್ಲಿ ಕಾಂಗ್ರೆಸ್ ಇರಲಿಲ್ಲ, ಬಿಜೆಪಿನೂ ಇರಲಿಲ್ಲ. BJD ಬಿಜು ಜನತಾದಳ ಇತ್ತು. ನವೀನ್ ಪಟ್ನಾಯಕ್ 2 ದಶಕ ಕಂಟಿನ್ಯೂಸ್ CM ಆಗಿದ್ರು. ಶ್ರೀಮಂತ ರಾಜ್ಯ ಅಲ್ಲದೆ ಹೋದ್ರೂ ಕೂಡ ಆರ್ಥಿಕ ಶಿಸ್ತಿನಲ್ಲಿ ಕನ್ಸಿಸ್ಟೆಂಟ್ ಆಗಿ ನಂಬರ್ 1 ಸ್ಥಾನ ಅವತ್ತು ಉಳಿಸ್ಕೊಂಡಿತ್ತು. 10 ವರ್ಷಗಳ ಬಳಿಕ ಕೂಡ ಉಳಿಸ್ಕೊಂಡಿದೆ ಒಡಿಶಾ. ಯಾಕೆ ಅಂತ ಮಾನದಂಡಗಳನ್ನ ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಅರ್ಥ ಆಗುತ್ತೆ. 2ನೇ ಸ್ಥಾನದಲ್ಲಿ ಛತ್ತೀಸ್ಗಢ ಇದೆ. ಅಗೈನ್ ಇನ್ನೊಂದು ಬಡ ರಾಜ್ಯ. ಇಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇತ್ತು, ಬಿಜೆಪಿ ಸರ್ಕಾರನೂ ಇತ್ತು. ಈಗ ಕಾಂಗ್ರೆಸ್ ಹೊತ್ತು ಮತ್ತೆ ಬಿಜೆಪಿ ಬಂದಿದೆ. ಆದ್ರೆ ಇದು ಹಿಂದಿನ ಸರ್ಕಾರಗಳಿಗೆ ಹೋಗುತ್ತೆ, ಇದು ಕ್ರೆಡಿಟ್ ಎಲ್ಲವೂ ಕೂಡ. ಆ ಅವಧಿಯಲ್ಲಿ 2 ಕಾಂಗ್ರೆಸ್ ಬಿಜೆಪಿ 2 ಇದ್ವು. ಅಲ್ಲಿ ಅವರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದೇ ರೀತಿ 4ನೇ ಸ್ಥಾನದಲ್ಲಿರೋದು ಇನ್ನೊಂದು ಬಡ ರಾಜ್ಯ, ಇನ್ನೊಂದು ಗುಡ್ಡಗಾಡು ಬುಡಕಟ್ಟು ರಾಜ್ಯ, ಜಾರ್ಖಂಡ್. ಉಳಿದಂತೆ ಗೋವಾ 3ನೇ ಸ್ಥಾನದಲ್ಲಿದೆ, ಗುಜರಾತ್ 5ನೇ ಸ್ಥಾನದಲ್ಲಿದೆ. ಕರ್ನಾಟಕಕ್ಕೆ ಎಲ್ಲ ಸೆಕ್ಟರ್ಗಳಲ್ಲೂ ಟಫ್ ಕಾಂಪಿಟೇಷನ್ ಕೊಡೋ ಮಹಾರಾಷ್ಟ್ರ 6ನೇ ಸ್ಥಾನದಲ್ಲಿದೆ. 7ನೇ ಸ್ಥಾನದಲ್ಲಿ UP ಇದೆ, ತೆಲಂಗಾಣ, ಮಧ್ಯಪ್ರದೇಶ ನಮಗಿಂತ ಮೇಲಿವೆ. ಸೊ ಒಂದು ಕಾಲದಲ್ಲಿ ಬಿಮಾರು ರಾಜ್ಯಗಳು ಅಂತ ಕರೆಸ್ಕೊಳ್ತಾ ಇದ್ದ UP, ಮಧ್ಯಪ್ರದೇಶದಂತ ರಾಜ್ಯಗಳು ಹಾಗೂ ಬುಡಕಟ್ಟು ರಾಜ್ಯಗಳಾಗಿರೋ, ಹಿಂದುಳಿದಿದ್ದ ಅತ್ಯಂತ ಕುಗ್ರಾಮಗಳನ್ನ ಜಾಸ್ತಿ ಹೊಂದಿರೋ ರಾಜ್ಯಗಳಾಗಿರೋ ಛತ್ತೀಸ್ಗಢ ಮತ್ತು ಜಾರ್ಖಂಡ್, ಇವರು ಕೂಡ ಆರ್ಥಿಕ ಆರೋಗ್ಯ ಅಥವಾ ಆರ್ಥಿಕ ಶಿಸ್ತಿನಲ್ಲಿ ಕರ್ನಾಟಕಕ್ಕಿಂತಲೂ ಮೇಲ್ ಹೋಗಿದ್ದಾರೆ. ನಾವು ಬಹಳ ಜಾಣರಾಗಿದ್ದವರು 3ನೇ ಸ್ಥಾನದಲ್ಲಿದ್ದವರು ಈಗ 10ನೇ ಸ್ಥಾನಕ್ಕೆ ಬಿದ್ದು ಹೋಗಿದ್ದೀವಿ. ಸದ್ಯ ಬಿಹಾರ 13ನೇ ಸ್ಥಾನದಲ್ಲಿದೆ. ನಾವು ಹೀಗೆ ಕಂಟಿನ್ಯೂ ಆದ್ರೆ ನೆಕ್ಸ್ಟ್ ಸರ್ವೆ ಬರೋದಷ್ಟರಲ್ಲಿ ಬಿಹಾರವು ನಮ್ಮನ್ನ ಓವರ್ಟೇಕ್ ಮಾಡಿದ್ರು ಆಶ್ಚರ್ಯ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವರ 2ನೇ ಅವಧಿಯ ಗ್ಯಾರಂಟಿಗಳನ್ನ ಇನ್ನೂ ಕೂಡ ಸೇರಿಸಿಲ್ಲ. ಗ್ಯಾರಂಟಿಗಳು ಘೋಷಣೆ ಆಗೋಕ್ಕಿಂತ ಮುಂಚಿನ ರಿಪೋರ್ಟ್ ಇದು. ಅದಾದ್ಮೇಲೆ ಇದು ರಿಪೋರ್ಟ್ ಅಲ್ಲ, ಇದು ಅದಿನ್ನೂ ಆಡ್ ಆಗ್ಲಿಲ್ಲ ಇದಕ್ಕೆಲ್ಲ. ಯಾವ ಆಧಾರದಲ್ಲಿ ರ್ಯಾಂಕಿಂಗ್? ಸ್ನೇಹಿತರೆ, 5 ಮಾನದಂಡಗಳನ್ನ ಆಧರಿಸಿ ನೀತಿ ಆಯೋಗ ರ್ಯಾಂಕಿಂಗ್ ಕೊಡುತ್ತೆ. ಈ ಟೇಬಲ್ ಅಲ್ಲೇ ನೀವು ಅದನ್ನ ನೋಡ್ತಾ ಇದ್ದೀರಿ. ಕ್ವಾಲಿಟಿ ಆಫ್ ಎಕ್ಸ್ಪೆಂಡಿಚರ್, ರೆವಿನ್ಯೂ ಮೊಬಿಲೈಸೇಷನ್, ಫಿಸ್ಕಲ್ ಪ್ರುಡೆನ್ಸ್, ಡೆಟ್ ಇಂಡೆಕ್ಸ್ ಮತ್ತು ಡೆಟ್ ಸಸ್ಟೈನಬಿಲಿಟಿ ಅನ್ನೋ 5 ಮಾನದಂಡಗಳಿವೆ. ಈ 5 ಮಾನದಂಡಗಳಿಗೂ ನೀತಿ ಆಯೋಗ ಸಪರೇಟ್ ಆಗಿ ಸ್ಕೋರ್ ಕೊಡುತ್ತೆ. ನಂತರ ಅದೆಲ್ಲವನ್ನ ಸೇರಿಸಿ ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ ಅಥವಾ FHI ಸ್ಕೋರ್ ಕೊಡುತ್ತೆ. ಈಗ ಒಂದೊಂದಾಗಿ ಈ ಮಾನದಂಡಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ 39,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಎಲ್ಲ ಕಡೆ ಹೋಗೋದಿರುತ್ತೆ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್, ಆಟೋ ಚಾರ್ಜಸ್, 24/7
ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆ ಎಲ್ಲ ಇರುತ್ತೆ. ಹೊರಡೋ ದಿನ 9 ಮಾರ್ಚ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಈಗ ವರದಿಯಲ್ಲಿ ಮುಂದುವರಿಯೋಣ. ಕ್ವಾಲಿಟಿ ಆಫ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು? ಕ್ವಾಲಿಟಿ ಆಫ್ ಎಕ್ಸ್ಪೆಂಡಿಚರ್ ಅಂದ್ರೆ ಸರ್ಕಾರ ಅಭಿವೃದ್ಧಿಗೆ ಯಾವ ರೀತಿ ಖರ್ಚು ಮಾಡಿದೆ ಅಂತ. ಅಂದ್ರೆ ಸರ್ಕಾರ ದುಡ್ಡು ಖರ್ಚು ಮಾಡ್ತಿದೆಯಲ್ಲ, ಅದರಲ್ಲಿ ಏನು ಕ್ವಾಲಿಟಿ ಇದೆ ಅಂತ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಐಫೋನ್ ತಗೊಳಕ್ಕೆ ನೀವು ನಿಮ್ಮ ಸ್ಯಾಲರಿನೆಲ್ಲ ಖಾಲಿ ಮಾಡ್ತಾ ಇದ್ದೀರಾ, ಮಜಾ ಉಡಾಯಿಸೋಕ್ಕೆ ಪಬ್ಗೆ ಹೋಗೋಕ್ಕೆ ಕೆಫೆಗೆ ಹೋಗೋಕ್ಕೆ ಖಾಲಿ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಜೀವನವನ್ನು ಸುಧಾರಿಸೋಕೆ, ನಿಮ್ಮ ಆರೋಗ್ಯ ಸುಧಾರಿಸೋಕೆ, ನಿಮ್ಮ ಫ್ಯಾಮಿಲಿ ಎಜುಕೇಷನ್ ಲೆವೆಲ್ ಸುಧಾರಿಸೋಕೆ ಖರ್ಚು ಮಾಡ್ತಾ ಇದ್ದೀರಾ, ಹೊಸ ಬಿಸ್ನೆಸ್ ಮಾಡೋಕ್ಕೆ ಖರ್ಚು ಮಾಡ್ತಿದ್ದೀರಾ, ಅದು ಕ್ವಾಲಿಟಿ ಆಫ್ ಎಕ್ಸ್ಪೆಂಡಿಚರ್. 100 ರೂಪಾಯಿ ಖರ್ಚು ಮಾಡಿದ್ರೆ ಅದರಲ್ಲಿ ಅಭಿವೃದ್ಧಿಗೆ ಎಷ್ಟು ಖರ್ಚಾಗಿದೆ ಅಂತ. ಕರ್ನಾಟಕಕ್ಕೆ ಇದರಲ್ಲಿ 100ಕ್ಕೆ 47.4 ಮಾರ್ಕ್ಸ್ ಸಿಕ್ಕಿದೆ. ಆಶ್ಚರ್ಯ ಅನಿಸ್ಬೋದು. ಬಿಹಾರಕ್ಕೆ 56.1 ಅಂಕ ಸಿಕ್ಕಿದೆ. ಕರ್ನಾಟಕಕ್ಕಿಂತ ಈ ಇಂಡೆಕ್ಸ್ನಲ್ಲಿ, ಈ ಒಂದು ಪರ್ಟಿಕ್ಯುಲರ್ ಪ್ಯಾರಾಮೀಟರ್ನಲ್ಲಿ ಅವರೇ ಬೆಟರ್ ಇದ್ದಾರೆ. ಮಧ್ಯಪ್ರದೇಶ, ಒಡಿಶಾ, ಛತ್ತೀಸ್ಗಢ ನಮಗಿಂತ ತುಂಬ ಎಫಿಷಿಯೆಂಟ್ ಆಗಿ ದುಡ್ಡನ್ನು ಅಭಿವೃದ್ಧಿಗೆ ಖರ್ಚು ಮಾಡ್ತಿದ್ದಾರೆ. ನೀತಿ ಆಯೋಗದ ಈ ರಿಮಾರ್ಕ್ಸ್ ನೋಡಿ. 2018-19 ರಾಜ್ಯ ಸರ್ಕಾರ ಎಕನಾಮಿಕ್ ಸರ್ವಿಸಸ್ಗೆ ಅಂದರೆ ಸಾರಿಗೆ, ಟೂರಿಸಂ, ಬ್ಯಾಂಕಿಂಗ್, ವ್ಯಾಪಾರ ಮುಂತಾದ ಸೇವೆಗಳಿಗೆ 36-37% ಖರ್ಚು ಮಾಡಿದೆ. ಆದರೆ ಸೋಷಿಯಲ್ ಸರ್ವಿಸಸ್ ಅಂದರೆ ಶಿಕ್ಷಣ, ಹೆಲ್ತ್ ಕೇರ್, ಚೈಲ್ಡ್ ಕೇರ್, ಸಾಮಾಜಿಕ ಭದ್ರತೆ ಜೊತೆಗೆ ಜನರಲ್ ಸರ್ವಿಸಸ್ ಅಂದರೆ ಕಾನೂನು ಸುವ್ಯವಸ್ಥೆ, ಪರಿಸರ, ಸಾರ್ವಜನಿಕ ಆಡಳಿತ ಇವುಗಳ ಕಡೆಗೆ ಕೇರೇ ಮಾಡಿಲ್ಲ. ಅದರಲ್ಲೂ ಶಿಕ್ಷಣಕ್ಕೆ ಜಸ್ಟ್ 11.6%, ಆರೋಗ್ಯಕ್ಕಂತೂ ಬರೀ 4.5% ಖರ್ಚು ಮಾಡಿದೆ. ಇದು ಬೇರೆ ಮೇಜರ್ ರಾಜ್ಯಗಳ ಸರಾಸರಿಗಿಂತ ತುಂಬ ಕಮ್ಮಿ. ಜೊತೆಗೆ ರಾಜ್ಯ ಸರ್ಕಾರದ ಕಮಿಟೆಡ್ ಎಕ್ಸ್ಪೆಂಡಿಚರ್ ಜಾಸ್ತಿ ಇದೆ. ಅಂದರೆ ಸಂಬಳ, ಪೆನ್ಷನ್, ಸಾಲಗಳ ಬಡ್ಡಿ ಕಟ್ಟೋದು, ಇದಕ್ಕೆ ಜಾಸ್ತಿ ಖರ್ಚು ಮಾಡ್ತಿದ್ದಾರೆ ನಮ್ಮ ರಾಜ್ಯದವರು. 79% ಕಮಿಟೆಡ್ ಎಕ್ಸ್ಪೆಂಡಿಚರೇ ಇದೆ ಇವರು ಬರೋ ಪ್ರತಿ 100 ರೂಪಾಯಿಲಿ. ಇದು ಅನಿವಾರ್ಯ ಕೂಡ. ಆದರೆ ಇದರ ಜೊತೆಗೆ ನಾನ್ ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂದರೆ ಸಬ್ಸಿಡಿ, ಕಲ್ಯಾಣ ಯೋಜನೆಗಳು, ಗ್ಯಾರಂಟಿಗಳು, ಫ್ರೀಬಿಗಳು ಇವುಗಳಿಗೆ ಖರ್ಚು ಮಾಡೋದು ಹೆಚ್ಚಾಗಿದೆ. ಈ ಹೊಸ ಗ್ಯಾರಂಟಿಗಳು ಘೋಷಣೆ ಮಾಡೋಕ್ಕಿಂತ ಮುಂಚೆನೇ 2018-19 9.4% ಇತ್ತು. ಇದು 2022-23 10.6%ಗೆ ಹೋಗಿಬಿಟ್ಟಿತ್ತು. ಈಗ ಗ್ಯಾರಂಟಿಗಳ ಬಳಿಕ ಇದು ಇನ್ನೂ ಜಾಸ್ತಿ ಆಗಿರೋ ಸಾಧ್ಯತೆ ಇರುತ್ತೆ. ಇನ್ನು ಎರಡನೇದು ರೆವಿನ್ಯೂ ಮೊಬಿಲೈಸೇಷನ್ ಅಂದರೆ ರಾಜ್ಯ ಸರ್ಕಾರ ತನ್ನ ಸಂಪನ್ಮೂಲಗಳಿಂದ ಯಾವ ರೀತಿ ಆದಾಯ ಜನರೇಟ್ ಮಾಡ್ತಾ ಇದೆ ಅಂತ. ಸ್ಟೇಟ್ನಲ್ಲಿ GST ಎಷ್ಟು ಕಲೆಕ್ಟ್ ಆಗ್ತಾ ಇದೆ ನಿಮ್ಗೆ ಗೊತ್ತಿರ್ಬೋದು. GST ಕಲೆಕ್ಟ್ ಆದಾಗ ಅದರೊಳಗಡೆ 2 ಭಾಗ ಇರುತ್ತೆ. ಮತ್ತೆ ಸ್ಟೇಟ್ GST, ಸೆಂಟ್ರಲ್ GST ಅಂತ. ಸ್ಟೇಟ್ GST ಇದೆಲ್ಲ ದುಡ್ಡು ಸ್ಟೇಟಿಗೆ ಬರುತ್ತೆ. ಸೊ ಸ್ಟೇಟ್ನಲ್ಲಿ ಎಷ್ಟು GST ಕಲೆಕ್ಟ್ ಆಗ್ತಾ ಇದೆ, ಎಕ್ಸೈಸ್ ಡ್ಯೂಟಿ ಎಷ್ಟು ಕಲೆಕ್ಟ್ ಆಗ್ತಿದೆ, ಸ್ಟ್ಯಾಂಪ್ ಡ್ಯೂಟಿ ಎಷ್ಟು ಕಲೆಕ್ಟ್ ಆಗ್ತಿದೆ, ರೋಡ್ ಟ್ಯಾಕ್ಸ್, ನೀರು, ವಿದ್ಯುತ್, ಭೂಕಂದಾಯ, ಗಣಿಗಾರಿಕೆಯಿಂದ ಬರೋ ರಾಯಲ್ಟಿ, ಬಡ್ಡಿ, ದಂಡ ಇತ್ಯಾದಿಗಳಿಂದ ಬರೋ ಆದಾಯ ಎಷ್ಟು ಅಂತ. ಕರ್ನಾಟಕಕ್ಕೆ ಇದರಲ್ಲಿ 43.9 ಪಾಯಿಂಟ್ ಸಿಕ್ಕಿದೆ. UP, ಮಧ್ಯಪ್ರದೇಶ್ ಬಿಟ್ಟರೆ ಟಾಪ್ನಲ್ಲಿರೋ ಎಲ್ಲ ರಾಜ್ಯಗಳು ಸಂಪನ್ಮೂಲ ತೆರಿಗೆಗಳಿಂದ ಕರ್ನಾಟಕಕ್ಕಿಂತ ಹೆಚ್ಚಿನ ಸಂಪಾದನೆ ಮಾಡ್ತಿವೆ. ಗೋವಾ, ತೆಲಂಗಾಣ, ಒಡಿಶಾ, ಮಹಾರಾಷ್ಟ್ರ ಟಾಪ್ನಲ್ಲಿವೆ. ಏನು ಫಿಸ್ಕಲ್ ಪ್ರುಡೆನ್ಸ್ ಅಂದರೆ ಸರ್ಕಾರ ತನ್ನ ದುಡ್ಡನ್ನು ಜವಾಬ್ದಾರಿಯುತವಾಗಿ, ನ್ಯಾಯಯುತವಾಗಿ ಖರ್ಚು ಮಾಡ್ತಿದೆಯಾ ಅನ್ನೋದು. ಬುದ್ಧಿವಂತಿಕೆಯಿಂದ, ಪ್ರುಡೆನ್ಸ್ ಅಂದ್ರೇನು, ಸ್ವಲ್ಪ ತಲೆ ಖರ್ಚು ಮಾಡಿಕೊಂಡು ಬುದ್ಧಿಶಕ್ತಿಯಿಂದ, ಜಾಣ್ಮೆಯಿಂದ ಖರ್ಚು ಮಾಡ್ತಿದ್ದಾರೆ ಅನ್ನೋದು. ಬರಬೇಕಾಗಿರೋ ಹಣ ಸರಿಯಾಗಿ ಬರ್ತಾ ಇದೆಯಾ, ಖರ್ಚು ಕಂಟ್ರೋಲ್ನಲ್ಲಿ ಇದೆಯಾ, ಶಿಸ್ತಿನ ಖರ್ಚಿದೆಯಾ ಅನ್ನೋದನ್ನು ತೋರಿಸೋ ಇಂಡೆಕ್ಸ್ ಇದು. ಇದರಲ್ಲೂ ಕರ್ನಾಟಕಕ್ಕೆ 43.9 ಪಾಯಿಂಟ್ಸ್ ಬಂದಿವೆ. ಆದರೆ ಟಾಪ್ 5 ರಾಜ್ಯಗಳ ಪಾಯಿಂಟ್ಸ್ 50ಕ್ಕಿಂತ ಜಾಸ್ತಿ ಇದೆ. ಅದರಲ್ಲೂ ಈಗ ಕಂಟಿನ್ಯೂಸ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ, ಶಿಬು ಸೊರೇನ್ ಮತ್ತು ಅವರ ಪುತ್ರ ಹೇಮಂತ್ ಸೊರೇನ್ ಪಾರ್ಟಿಯಿಂದ ಆಳಲ್ಪಡ್ತಿರುವಂಥ ಜಾರ್ಖಂಡ್ ಈ ವಿಚಾರದಲ್ಲಿ ನಂಬರ್ 1 ಬಂದಿದೆ. ಏನು 4ನೇದು ಬಹಳ ಇಂಪಾರ್ಟೆಂಟ್, ಡೆಟ್ ಇಂಡೆಕ್ಸ್ ಅಂದ್ರೆ ಏನಂತ ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಸಾಲದ್ದಿದು, ಎಷ್ಟು ಸಾಲ ಇದೆ, ಎಷ್ಟು ಬಡ್ಡಿ ಕಟ್ತಾ ಇದ್ದಾರೆ, ಏನಕ್ಕೆ ಸಾಲ ಮಾಡಿದ್ದಾರೆ ಅದನ್ನು ಆಧರಿಸಿ ಅಂಕ ಕೊಡೋದು. ಕರ್ನಾಟಕಕ್ಕೆ ಇದರಲ್ಲಿ 62 ಪಾಯಿಂಟ್ಸ್ ಇದೆ. 2018-19 22-23 ಅಂದ್ರೆ 3 ವರ್ಷಕ್ಕೆ ಕರ್ನಾಟಕದ ಸಾಲ ಬರೋಬ್ಬರಿ 19.1% ರೈಸ್ ಆಗಿತ್ತು. ಎಲ್ಲರದ್ದು ರೈಸ್ ಆಯಿತು. ಕೋವಿಡ್ ಪೀರಿಯಡ್ ಅದು, ಕರ್ನಾಟಕದ್ದು ಕೂಡ ರೈಸ್ ಆಯಿತು. ಆದರೆ ಕರ್ನಾಟಕ ಜಾಸ್ತಿನೇ ರೈಸ್ ಆಗಿದೆ. ರಾಜ್ಯ ಸರ್ಕಾರ ಸಾಲ ತಗೊಳ್ತಿರೋದ್ರಲ್ಲಿ 40.5% ಹಣ ಬಡ್ಡಿ ವಾಪಸ್ ಕಟ್ಟಕ್ಕೆ, ಸಾಲ ವಾಪಸ್ ಕಟ್ಟಕ್ಕೆ ದುಡ್ಡು ವಾಪಸ್ ಹೋಗ್ತಾ ಇದೆ. ಅಂದ್ರೆ ಒಂದ್ ಕಡೆ ಸಾಲ ತಗೊಂಡು ಇನ್ನೊಂದ್ ಕಡೆ ಸಾಲ ತೀರಿಸೋದು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಇನ್ನು 2022-23 ರಾಜ್ಯ ಸರ್ಕಾರದ ಸಾಲಗಳ ಸರಾಸರಿ ಬಡ್ಡಿ 6.5% ಇತ್ತು. ಆದರೆ ಇನ್ನೊಂದು ಕಡೆ ಒಡಿಶಾ, ಛತ್ತೀಸ್ಗಢ, ಮಹಾರಾಷ್ಟ್ರ ಸ್ಕೋರ್ ನೋಡಿ. ಒಡಿಶಾ ಅಂತೂ ಆಲ್ಮೋಸ್ಟ್ ಡೆಟ್ ಫ್ರೀ ಸ್ಟೇಟ್ ಅಂತಲೇ ಹೇಳ್ಬೋದು. ಒಡಿಶಾ ಅತ್ಯಂತ ಹಿಂದುಳಿದ, ಯಾವುದೇ ಜಾಸ್ತಿ ಕೈಗಾರಿಕೆಗಳು ಇಲ್ಲ, ಸೈಡ್ ನಲ್ಲಿರೋ ಒಂಥರ ನಿರ್ಲಕ್ಷಿತ ರಾಜ್ಯ ಅಂತ ಕರೆಸ್ಕೊಳ್ತಾ ಇತ್ತು ಒಂದು ಟೈಮ್ನಲ್ಲಿ. ಕಂಟಿನ್ಯೂಸ್ಲಿ ನಂಬರ್ 1, ಎಲ್ಲ ಪ್ಯಾರಾಮೀಟರ್ ನಂಬರ್ 1. ಸಾಲ ಮುಕ್ತ ರಾಜ್ಯ ಆಲ್ಮೋಸ್ಟ್ ಇದು ಒಡಿಶಾ. ಅತ್ತ
ಪಂಜಾಬ್ ಅತ್ಯಂತ ಸಾಲಭರಿತ ರಾಜ್ಯ. ಸಾಲವನ್ನ ತಲೆಯಿಂದ ಕಾಲ್ ತನಕ ಹೊತ್ಕೊಂಡು ಮಲಗಿರೋ ರಾಜ್ಯ ಆಗಿದೆ ಪಂಜಾಬ್ನ ಖರ್ಚು ಜಾಸ್ತಿ ಆದ್ರೆ ಆದಾಯ ಬಹಳ ಕಮ್ಮಿ. ಬರೀ ಗಲಾಟೆ ಗದ್ದಲ ಇದರಲ್ಲೇ ಪಂಜಾಬ್ ಮುಳುಗಿ ಹೋಗ್ತಾ ಇದೆ. ಮತ್ತೊಂದ್ ಕಡೆಯಿಂದ ನಶೆ. ಹೀಗಾಗಿ ವರ್ಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ ಆಗಿದೆ ಪಂಜಾಬ್. ಇನ್ನು ಕೊನೆಯದಾಗಿ ಡೆಟ್ ಸಸ್ಟೈನಬಿಲಿಟಿ ಅಂದ್ರೆ ಸರ್ಕಾರ ತನ್ನ ಈಗಿನ ಸಾಲ ಹಾಗೂ ಭವಿಷ್ಯದ ಸಾಲಗಳನ್ನ ಎಷ್ಟು ಚೆನ್ನಾಗಿ ನಿಭಾಯಿಸುತ್ತೆ ಅನ್ನೋದು. ಇದನ್ನ ರಾಜ್ಯದ GDP ಬೆಳೀತಿರೋ ವೇಗ ಹಾಗೂ ರಾಜ್ಯದ ಬಡ್ಡಿ ಬೆಳೀತಾ ಇರೋ ವೇಗವನ್ನ ಕಂಪೇರ್ ಮಾಡಿ ಪಾಯಿಂಟ್ಸ್ ಕೊಡಲಾಗಿದೆ. ಆತಂಕ ಪಡೋ ವಿಚಾರ ಅಂದ್ರೆ ಡೆಟ್ ಸಸ್ಟೈನಬಿಲಿಟಿಯಲ್ಲಿ ಕರ್ನಾಟಕಕ್ಕೆ ಕೇವಲ 6.7 ಪಾಯಿಂಟ್ಸ್ ಬಂದಿದೆ. ಆಂಧ್ರ ಪ್ರದೇಶ ಬಿಟ್ರೆ ವರ್ಸ್ಟ್. ಇದರ ಅರ್ಥ ಒಂದು ಕಡೆ ಕರ್ನಾಟಕದ GDP ಬೆಳವಣಿಗೆ ಸ್ಲೋ ಆಗಿದೆ, ಇನ್ನೊಂದು ಕಡೆ ಸಾಲ ಕನ್ಸಿಸ್ಟೆಂಟ್ ಆಗಿ ಜಾಸ್ತಿ ಆಗ್ತಿದೆ ಅಂತ. ಆದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಡೆಟ್ ಸಸ್ಟೈನಬಿಲಿಟಿ ಇಂಪ್ರೂವ್ ಆಗಬೇಕು ಅಂದ್ರೆ, ಸಾಲ ತಡ್ಕೊಳ್ಳೋ ತರ ಆಗಬೇಕು ಅಂತ ಹೇಳಿದ್ರೆ ಸರ್ಪ್ಲಸ್ ಬಜೆಟ್ ಬರಬೇಕು. ಅಂದ್ರೆ ನಮ್ಮ ಹತ್ರ ಎಷ್ಟು ದುಡ್ಡು ಇದೆಯೋ ಅದಕ್ಕಿಂತ ಕಮ್ಮಿ ನಾವು ಖರ್ಚು ಮಾಡೋ ರೀತಿ ಬಜೆಟ್ ಮಂಡಿಸಬೇಕು. ದುಡ್ಡು ಉಳಿಸ್ಬಿಟ್ಟು ಬಜೆಟ್ ಮಂಡಿಸಬೇಕು. ದುಡ್ಡಿರೋದೆಷ್ಟು, ಬಜೆಟ್ ಇಷ್ಟು ದೊಡ್ಡದು ಮಾಡಿಕೊಂಡು ಉಳಿದ ದುಡ್ಡು ಸಾಲದಲ್ಲಿ ತರ್ತೀನಿ ಅಂತ ಡೆಫಿಸಿಟ್ ಬಜೆಟ್ ಮಂಡಿಸಬಾರದು ಅಂತ ನೀತಿ ಆಯೋಗ ಹೇಳಿದೆ. ಸೊ ಈ 5 ಇಂಡೆಕ್ಸ್ ಗಳನ್ನ ಸೇರಿಸಿ ಕರ್ನಾಟಕ 40.8 ಪಾಯಿಂಟ್ಸ್ ತಗೊಂಡು ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ ನಲ್ಲಿ 10ನೇ ಸ್ಥಾನದಲ್ಲಿದೆ. ಡೆಟ್ ಸಸ್ಟೈನಬಿಲಿಟಿ ರ್ಯಾಂಕಿಂಗ್ಗೆ ದೊಡ್ಡ ಹೊಡೆತ ಕೊಟ್ಟಿದೆ. ಅದರಲ್ಲೂ ಒಂದೇ ಬಾರಿ 7 ಸ್ಥಾನಗಳನ್ನ ಕಳ್ಕೊಂಡು ಬಿದ್ದಿರೋದು ಆತಂಕ ಪಡೋ ವಿಚಾರ. ನೀವು ಈ ಚಾರ್ಟ್ ನೋಡ್ತಿರ್ಬೋದು. ಎಲ್ಲ ರಾಜ್ಯಗಳ ಪೈಕಿ ಡ್ರಾಮ್ಯಾಟಿಕ್ ಬದಲಾವಣೆ ಅಂದ್ರೆ ಕರ್ನಾಟಕದ್ದು, ಅಂದ್ರೆ ಕೆಟ್ಟ ರೀತಿಯಲ್ಲಿ ಬಿದ್ದು ಹೋಗಿರೋದು. ಆಂಧ್ರ ಕೂಡ ಬಿದ್ದಿದೆ, 13ರಿಂದ 17ನೇ ಸ್ಥಾನಕ್ಕೆ ಕುಸಿದು ಹೋಗಿದೆ. ಆದ್ರೆ ಆಂಧ್ರದ್ದು ಒಂದು ಕಾರಣ ಇದೆ. ತನ್ನ ಎಕಾನಮಿಯ ಮುಖ್ಯ ಎಂಜಿನ್ ಆಗಿದ್ದ ಹೈದರಾಬಾದನ್ನೇ ಕಳ್ಕೊಂಡಿದೆ. ನಾವಿಲ್ಲಿ ಬೆಂಗಳೂರು ಹೋದ್ರೆ ಹೆಂಗಾಗುತ್ತೆ ಅಂತ ಹೊಡೆತ ಆಂಧ್ರಕ್ಕೆ ಬಿದ್ದಿದೆ. ಹೈದರಾಬಾದ್ ತೆಲಂಗಾಣಕ್ಕೆ ಸಿಕ್ಕಿಬಿಡ್ತು. ಆಂಧ್ರದವರಿಗೆ ಅದೇ ಮುಖ್ಯವಾಗಿರೋ ಎಂಜಿನ್ ಕಳ್ಕೊಂಡಿದೆ. ಜೊತೆಗೆ ಹೊಸ ರಾಜಧಾನಿ ಕಟ್ಟೋಕೆ ದುಡ್ಡು ಕೂಡ ಸುರಿಬೇಕು ಅವರು. ಹಾಗಾಗಿ ಡೆಟ್ ಸಸ್ಟೈನಬಿಲಿಟಿ ಕೂಡ 0 ಇದೆ. ಉಳಿದಂತೆ ಛತ್ತೀಸ್ಗಢ ನೋಡಿ 5ನೇ ಸ್ಥಾನದಲ್ಲಿತ್ತು, 2ನೇ ಸ್ಥಾನಕ್ಕೆ ಬಂದಿದ್ದಾರೆ. ಜಾರ್ಖಂಡ್ 10ನೇ ಸ್ಥಾನದಲ್ಲಿದ್ರು, ಸೀದಾ 4ನೇ ಸ್ಥಾನಕ್ಕೆ ಒಳ್ಳೆ ರೀತಿಯಲ್ಲಿ ಮೇಲಕ್ಕೆ ಹೋಗಿದ್ದಾರೆ. ಕಾರಣ ಆ ರಾಜ್ಯಗಳು ದುಡ್ಡನ್ನ ಶಿಸ್ತಿನಿಂದ ಮ್ಯಾನೇಜ್ ಮಾಡ್ತಿರೋದು. ಗಣಿಗಾರಿಕೆ ಇಂಡಸ್ಟ್ರಿಗಳಿಂದಲೂ ಚೆನ್ನಾಗಿ ಆದಾಯವನ್ನು ಗಳಿಸ್ತಿದ್ದಾರೆ, ಶಿಸ್ತಿನಿಂದ ಬಳಸ್ತಾ ಇದ್ದಾರೆ, ಸಾಲಗಳನ್ನ ಕೂಡ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ತಿದ್ದಾರೆ ಅಂತ. ಇನ್ನು ನಂಬರ್ 1 ರಾಜ್ಯ ಒಡಿಶಾ 2020-22ರ ಅವಧಿಯಲ್ಲಿ ಆರೋಗ್ಯ ಎಜುಕೇಶನ್ ಮೇಲೆ ಮಾಡ್ತಿರೋ ಖರ್ಚು ಎಷ್ಟು ಗೊತ್ತಾ? 33.8% ರೈಸ್ ಆಗಿದೆ, ಜಂಪ್ ಆಗಿದೆ. ಸಾಲ ಇಲ್ಲ, ಮೈನಿಂಗ್ ಸೆಕ್ಟರ್ ನಿಂದಲೂ ಒಳ್ಳೆ ಆದಾಯ ಬರ್ತಾ ಇದೆ. 2005-2006ರಿಂದಲೂ ಆದಾಯ ಸರ್ಪ್ಲಸ್ ನಲ್ಲೇ ಇದೆ. ಅಂದ್ರೆ ಅವ್ರದ್ದು ಯಾವತ್ತೂ ಕೂಡ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವ್ರ ದುಡ್ಡು ಎಷ್ಟಿದೆ ಅದು ಸ್ವಲ್ಪ ಉಳಿಸ್ಕೊಂಡೇ ಬಜೆಟ್ ಮಾಡ್ಕೊಳ್ತಿದ್ದಾರೆ. ಅವರು ಚಾಪೆ ದಾಟ್ಬಿಟ್ಟು ಕಾಲ್ ಚಾಚ್ತಾ ಇಲ್ಲ ಅವರು. ಹಾಗಾಗಿ ನಾವು ನಮ್ಮ ರಾಜ್ಯದವರು ಎಚ್ಚೆತ್ಕೊಳ್ಬೇಕು ಈ ರಿಪೋರ್ಟ್ನಿಂದ. ಈ ರೀತಿಯ ರಿಪೋರ್ಟ್ಗಳು ರಾಜ್ಯಕ್ಕೆ ಬರೋ ಹೂಡಿಕೆಗೂ ಪೆಟ್ಟನ್ನ ಕೊಡಬಹುದು. ದೇಶದ ಟಾಪ್ ಎಕನಾಮಿಕ್ ಎಂಜಿನ್ ಆಗಿರುವಂತ ಕರ್ನಾಟಕ ತನ್ನ ಸ್ಥಾನವನ್ನ ಕಳ್ಕೊಳ್ಳೋದಕ್ಕಿಂತ ಮುಂಚೆ ಅಲರ್ಟ್ ಆಗಬೇಕು. ಆಗ್ಲೇ ಹೇಳಿದ ಹಾಗೆ ಸ್ನೇಹಿತರೆ, ಗ್ಯಾರಂಟಿಗಳಿಗಿಂತ ಮುಂಚಿನದ್ದು. ಗ್ಯಾರಂಟಿಗಳ ಎಫೆಕ್ಟ್ ಏನು ಅಂತ ಇದರಲ್ಲಿ ರಿಫ್ಲೆಕ್ಟ್ ಆಗಿಲ್ಲ. ನೆಕ್ಸ್ಟ್ ಬರೋ ರಿಪೋರ್ಟ್ ಅದೆಲ್ಲ ರಿಫ್ಲೆಕ್ಟ್ ಆಗುತ್ತೆ. ಇದು ಅದಕ್ಕಿಂತ ಮುಂಚೆನೆ ಕನ್ಕ್ಲೂಡ್ ಆಗಿರೋ ಅಂಕಿಅಂಶಗಳ ಆಧಾರದ ಮೇಲೆ ಆಗಿರೋ ರಿಪೋರ್ಟ್. ಸೊ ಈಗ ನಿಮ್ಮ ಒಪಿನಿಯನ್ ಏನಿದ್ರಿಗೆ ಸಂಬಂಧಪಟ್ಟಂತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.